ನಮಸ್ತೆ. ಇಂದಿನ ವಿಡಿಯೋದಲ್ಲಿ ನಾವು ಪೋಷನ್ ಟ್ರ್ಯಾಕರ್ನಲ್ಲಿ ಅಬಾ ಐ ಡಿ ಮಾಡೋದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗುವುದು. ಅಬಾ ಐ ಡಿ ಅಂತಂದರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಂತೇಳಿ ಅರ್ಥ. ಇದು ಪೋಷನ್ ಟ್ರ್ಯಾಕರ್ನಲ್ಲಿ ನಾವು ಎಲ್ಲ ಫಲಾನುಭವಿಗಳಿಗೆ ಆಧಾರ್ ನಂಬರ್ ದಾಖಲು ಮಾಡಿರ್ತೀವಿ. ಆ ಆಧಾರ್ ನಂಬರ್ಲಿಂದ ಯಾವ ರೀತಿ ಲಿಂಕ್ ಮಾಡಿ ಅಬಾ ಐ ಡಿನ ಕ್ರಿಯೇಟ್ ಮಾಡಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗುವುದು. ಈಗ ನೆಕ್ಸ್ಟ್ ನಾನು ಪೋಷನ್ ಟ್ರ್ಯಾಕರಲ್ಲಿ ಲಾಗಿನ್ ಆಗುತ್ತೇನೆ. ನೋಡಿ, ಪೋಷನ್ ಟ್ರ್ಯಾಕರ್ನಲ್ಲಿ ಪ್ರೆಗ್ನೆಂಟ್ ವುಮೆನ್, ಲ್ಯಾಕ್ಟಿಂಗ್ ಮದರ್, ಜೂರ್ಲಿಂದ 6 ತಿಂಗಳ ಮಕ್ಕಳು, 6 ತಿಂಗಳಿಂದ 3 ವರ್ಷದ ಮಕ್ಕಳು, 3 ರಿಂದ 6 ವರ್ಷದ ಮಕ್ಕಳು ಮತ್ತು ಅಡಲ್ಸೆಂಟ್ ಗರ್ಲ್ಸ್ ಅಂದರೆ ಕಿಶೋರಿಯರು. ಈ ಫಲಾನುಭವಿಗಳಿಗೆ ಅಬಾ ಐ ಡಿ ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತ. ಅಬಾ ಐ ಡಿ ಕ್ರಿಯೇಟ್ ಮಾಡಬೇಕು. ಮೊದಲಿಗೆ ನಾವು ಈಗ ಪ್ರೆಗ್ನೆಂಟ್ ವುಮೆನ್ನ ಅಬಾ ಐ ಡಿನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಎಂಬುದನ್ನು ತೋರಿಸ್ತೇನೆ. ಮೊದಲಿಗೆ ಈ ಪ್ರೆಗ್ನೆಂಟ್ ವುಮೆನ್ ಮೇಲೆ ಫಲಾನುಭವಿಗಳ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಇಲ್ಲಿ 3 ಚುಕ್ಕಿವೆ ನೋಡಿ, ಈ 3 ಚುಕ್ಕಿ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಈ 3 ಚುಕ್ಕೆ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿದೆ ನೋಡಿ, ಕ್ರಿಯೇಟ್ ರಿಟ್ರೈವ್ ಅಬಾ ಐ ಡಿ ಅಂತೇಳಿ ಇದೆ ನೋಡಿ. ಈ ಜಾಗದಲ್ಲಿ ಮೇಲಿನಿಂದ 1 2 3 4ನೇ ಲೈನಲ್ಲಿದೆ ನೋಡಿ, ಕ್ರಿಯೇಟ್ ಅಬಾ ಐ ಡಿ ಅಂತೇಳಿ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಇಲ್ಲೇನು ಬರುತ್ತೆ, ಕ್ರಿಯೇಟ್ ರಿಟ್ರೈವ್ ಅಬಾ ಐ ಡಿ ಅಂತಿದೆ ನೋಡಿ, ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಇಲ್ಲಿದೆ ನೋಡಿ ಚಿಹ್ನೆ, ಈ ಚಿಹ್ನೆ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಪ್ರೆಸ್ ಮಾಡಿ ನಂತರ ಆಧಾರ್ ಡೆಮೋಗ್ರಫಿಕ್ ಆಟೋ ಅಂತಿದೆ ನೋಡಿ, ಇದ್ರ ಮೇಲೆ ಇದು ಪ್ರೆಸ್ ಮಾಡಿಕೊಳ್ಬೇಕು. ಪ್ರೆಸ್ ಮಾಡಿ ಇವ್ರದ್ದು ಆಧಾರ್ ನಂಬರ್ ದಾಖಲು ಬರುತ್ತದೆ, ಇವ್ರ ಹೆಸರು ಬರುತ್ತೆ, ಡೇಟ್ ಆಫ್ ಬರ್ತ್ ಬರುತ್ತೆ, ಇವ್ರ ಜೆಂಡರ್ ಯಾವುದು ಅಂತೇಳಿ ಬರುತ್ತೆ. ಕೆಳಗಡೆ ಇಲ್ಲಿ ಅಗ್ರಿ ಕೊಡಬೇಕು, ಇದ್ರ ಮೇಲೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಕೆಳಗಡೆ ವೆರಿಫೈ ಅಂತ ಬರುತ್ತೆ, ವೆರಿಫೈ ಮೇಲೆ ಪ್ರೆಸ್ ಮಾಡಬೇಕು. ಇದು ನೋಡಿ, ಇದು ಅಬಾ ಈಸ್ ಸಕ್ಸಸ್ಫುಲ್ ಲಿಂಕ್ಡ್ ವಿತ್ ಪ್ರೊಫೈಲ್ ಅಂತಿದೆ. ಇದು ನಂಬರ್, ಇವ್ರದ್ದು ಐ ಡಿ ನಂಬರ್ ಬರುತ್ತೆ ನೋಡಿ. ಈ ಐ ಡಿ ನಂಬರ್ ಸ್ಕ್ರೀನ್ ಮಾಡಿ ಇಟ್ಕೋಬೋದು ಅಥವಾ ಒಂದು ಕಾಪಿ ನಿಮ್ಮ ರಿಜಿಸ್ಟ್ರಲ್ಲಿ ಬರೆದುಕೊಂಡು ಇಟ್ಕೋಬೋದು, ಇವ್ರ ಹೆಸರು ಬರೆದು. ನೆಕ್ಸ್ಟ್ ಇಲ್ಲಿ ಡನ್ ಅಂತೇಳಿ ಕೊಡ್ಬೋದು. ಇದು ಪ್ರೆಗ್ನೆಂಟ್ ವುಮೆನ್ದು ಆಯಿತು. ನೆಕ್ಸ್ಟ್ ಇನ್ನೊಬ್ರದ್ದು ಯಾರ್ದು ಅಂತಂದರೆ ನೆಕ್ಸ್ಟು ಲ್ಯಾಕ್ಟೇಟಿಂಗ್ ಮದರ್. ಇವ್ರದ್ದು ಕೂಡ ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತಂದರೆ ಸೇಮ್ ಇವ್ರದ್ದು ಕೂಡ ಸೇಮ್ ಇರುತ್ತೆ. ಇವ್ರ ಮೇಲೆ ಪ್ರೆಸ್ ಮಾಡಿಕೊಳ್ಳುತ್ತೇನೆ. ಇಲ್ಲಿ 3 ಚುಕ್ಕೆ ನೋಡಿ, ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಳುತ್ತೇನೆ. ನಂತರ ಕ್ರಿಯೇಟ್ ರಿಟ್ರೈವ್ ಅಬಾ ಅಂತಿದೆ ನೋಡಿ, ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಕ್ರಿಯೇಟ್ ರಿಟ್ರೈವ್ ಅಬಾ ಇಲ್ಲಿ ಪ್ರೆಸ್ ಮಾಡಿಕೊಳ್ಬೇಕು. ನಂತರ ಆಧಾರ್ ಡಾಟಾ ಅಂತ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಪ್ರೆಸ್ ಮಾಡಿ ಇವ್ರದ್ದೆಲ್ಲ ಮಾಹಿತಿ ಬರುತ್ತೆ. ಲಾಸ್ಟಿಗೆ ಇಲ್ಲಿ ಅಗ್ರಿ ಕೊಡಬೇಕು. ಅಗ್ರಿ ಕೊಟ್ಟು ಕೆಳಗಡೆ ವೆರಿಫೈ ಮಾಡಬೇಕು. ಇವ್ರದ್ದು ಕೂಡ ಕ್ರಿಯೇಟ್ ಆಯಿತು. ಈ ರೀತಿಯಾಗಿ ಕ್ರಿಯೇಟ್ ಆಗುತ್ತೆ. ಈ ರೀತಿಯಾಗಿ ಎಲ್ಲ ಫಲಾನುಭವಿ ಮಾಡಬೇಕು. ನಂತರ ನಾನೀಗ ಬ್ಯಾಕ್ ಹೋಗ್ತಾ ಇದ್ದೀನಿ. ಬ್ಯಾಕ್ ಹೋಗಿ 0 ರಿಂದ 6 ತಿಂಗಳ ಮಕ್ಕಳದ್ದು ಯಾವ ರೀತಿ ಮಾಡಬೇಕು, ಮಕ್ಕಳ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಪ್ರೆಸ್ ಮಾಡಿ ಇಲ್ಲಿದೆ ನೋಡಿ 3 ಚುಕ್ಕೆ, ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಳಬೇಕು. ಕ್ರಿಯೇಟ್ ರಿಟ್ರೈವ್ ಅಬಾ ಐ ಡಿ ಅಂತಿದೆ ನೋಡಿ, ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಪ್ರೆಸ್ ಮಾಡಿ ಈ ಮಕ್ಕಳದಿಂದ ಜೂರ್ಲಿಂದ 6 ತಿಂಗಳ ಮಕ್ಕಳದ್ದು ಆಧಾರ್ ನಂಬರ್ ಬಂದಿರೋದಂಗಿಲ್ಲ. ಹಾಗಾಗಿ ಇವರಿಗೆ ಬಾಲ ಅಬಾ ಯೂಸಿಂಗ್ ಪೇರೆಂಟ್ ಆಧಾರ್ ಅಂದರೆ ಈ ಮಕ್ಕಳಿಗೆ ತಂದೆ ತಾಯಿಯ ಆಧಾರನ್ನು ದಾಖಲಿಸಿ ಬಾಲ ಅಬಾ ಐ ಡಿಯನ್ನು ಮಾಡಬಹುದು ಅಂತೇಳಿ ಇರುತ್ತೆ. ಇಲ್ಲಿ ಏನದ ಕಂಟಿನ್ಯೂ ಅಂತಿದೆ ನೋಡಿ, ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಪ್ರೆಸ್ ಮಾಡಿ ಪ್ರೊಸೆಸ್ ಮಾಡೋಕ್ಕೆ ಮುಂದೆ ಇವಾಗ ಇಲ್ಲ ಕ್ರಿಯೇಟ್ ರಿಟ್ರೈವ್ ಬಾಲ ಅಬಾ ಐ ಡಿ ಅಂತಿದೆ ನೋಡಿ, ಇಲ್ಲಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ನೆಕ್ಸ್ಟ್ ಇದನ್ನು ಕೂಡ ಪ್ರೆಸ್ ಮಾಡಿಕೊಳ್ಬೇಕು. ಇವ್ರದ್ದೆಲ್ಲ ಮಗು ಹೆಸರು ಬರುತ್ತೆ, ಮಗು ಡೇಟ್ ಆಫ್ ಬರ್ತು, ಆಮೇಲೆ ಯಾರ್ದು ಮಗುವಿನ ತಂದೆ ಅಥವಾ ತಾಯಿದ ಆಧಾರ್ ನಂಬರ್, ತಾಯಿದ ಆಧಾರ್ ಕಾರ್ಡ್ ದಾಖಲಿಸಲಾಗಿದೆ, ಅವ್ರದ್ದು ಆಧಾರ್ ನಂಬರ್, ಅವ್ರ ಹೆಸರು, ಅವ್ರ ಡೇಟ್ ಆಫ್ ಬರ್ತು. ಇವತ್ತು ಆಲ್ರೆಡಿ ಕ್ರಿಯೇಟ್ ಮಾಡಿದ್ವಿ ಅಬಾ ನಂಬರ್ ಅವ್ರದ್ದು ಬರುತ್ತೆ. ಇಲ್ಲಿ ಏನು ಮಾಡಬೇಕು, ಅಗ್ರಿ ಮಾಡಬೇಕು. ಆಲ್ರೆಡಿ ತಾಯಿ ಗಂಗಮ್ಮನವ್ರದ್ದು ಅಬಾ ಐ ಡಿ ಕ್ರಿಯೇಟ್ ಮಾಡಿದ್ವಿ, ಈಗ ಜಸ್ಟ್ ಮಾಡಿದ್ದೀವಲ್ಲ, ಈಗ ಅವ್ರ ಮಗನೇ ಆಗಿರ್ಬೇಕು. ಇದು ಇವ್ರ ಮೇಲೆ ಪ್ರೆಸ್ ಮಾಡಿಕೊಳ್ಳಿ. ಇಲ್ಲಿ ಅಗ್ರಿ ಮಾಡಬೇಕು. ಅಗ್ರಿ ಮಾಡಿ
ಇಲ್ಲಿ ವೆರಿಫೈ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಬಾಲ 0 ರಿಂದ 6 ತಿಂಗಳ ಮಗು ಅಬಾ ಐ ಡಿ ಕ್ರಿಯೇಟ್ ಮಾಡೋದಾಯಿತು. ನೆಕ್ಸ್ಟು ನೆಕ್ಸ್ಟು 6 ತಿಂಗಳಿಂದ 3 ವರ್ಷದ ಮಕ್ಕಳನ್ನ ಯಾವ ರೀತಿ ಮಾಡಬೇಕಂದ್ರೆ ಈ ಮಕ್ಕಳ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಇಲ್ಲಿ ಮೊದಲನೇ ಮಗು ಆದ್ಯಪ್ಪ ಅಂತಿದೆ ನೋಡಿ, ಇಲ್ಲಿ 3 ಚುಕ್ಕಿ ಮೇಲೆ ಪ್ರೆಸ್ ಮಾಡಿ ಕ್ರಿಯೇಟ್ ಅಬಾ ಐ ಡಿ. ಈ ಮಗುವಿನ ಜನ ಆಧಾರ್ ಹಾಕಿಲ್ಲ. ಈಗ ಬಾಲ ಯೂಸಿಂಗ್ ಪೇರೆಂಟ್ಸ್ ಆಧಾರ್ ಅಂತಿದೆ, ಇಲ್ಲಿ ಕಂಟಿನ್ಯೂ ಮಾಡಿಕೊಳ್ಬೇಕು. ಪ್ರೊಸೆಸ್ ಮಾಡಬೇಕು, ಪ್ರೆಸ್ ಮಾಡಬೇಕು. ನಂತರ ಇದನ್ನು ಪ್ರೆಸ್ ಮಾಡಿಕೊಳ್ಬೇಕು. ನಂತರ ಇದನ್ನು ಕೂಡ ಪ್ರೆಸ್ ಮಾಡಿಕೊಳ್ಬೇಕು. ಇದೆಲ್ಲ ಮಾಹಿತಿ ಬರುತ್ತೆ. ಇಲ್ಲಿ ಕೆಳಗಡೆ ಅಗ್ರಿ ಅಂತಿದೆ ನೋಡಿ, ಈ ಅಗ್ರಿ ಮೇಲೆ ಪ್ರೆಸ್ ಮಾಡಿ ಕೆಳಗಡೆ ವೆರಿಫೈ ಮಾಡಬೇಕು. ಕ್ರಿಯೇಟ್ ಆಯಿತು ಇವ್ರದ್ದು ಅಬಾ ಐ ಡಿ. ಈಗ ನೆಕ್ಸ್ಟು ಡನ್ ಮೇಲೆ ಪ್ರೆಸ್ ಮಾಡಿ ಬ್ಯಾಕ್ ಹೋಗ್ತಾ ಇದ್ದೀನಿ. ಇವಾಗ 3 ವರ್ಷದಿಂದ 6 ವರ್ಷದೊಳಗಿನ ಮಕ್ಕಳು 3 ಚುಕ್ಕಿಯ ಮೇಲೆ ಪ್ರೆಸ್ ಮಾಡಿ ಕ್ರಿಯೇಟ್ ರಿಟರ್ನ್ ಅಬಾ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಕಂಟಿನ್ಯೂ ಬಾಲಾಧಾರ್ ಕಂಟಿನ್ಯೂ ಮಾಡಬೇಕು. ಪ್ರೊಸೆಸ್ ಮಾಡಬೇಕು. ಇದ್ರ ಕೂಡ ಪ್ರೆಸ್ ಮಾಡಿಕೊಳ್ಬೇಕು. ಸಿಂಪಲ್ ಇದೆ ಇದು. ಪ್ರೆಸ್ ಮಾಡಿ ಇಲ್ಲಿ ಅಗ್ರಿ ಮಾಡಬೇಕು. ಕೆಳಗಡೆ ವೆರಿಫೈ ಮಾಡಬೇಕು. ನಂತರ ಕ್ರಿಯೇಟ್ ಆಯ್ತು ಈ ನಂಬರು. ಬ್ಯಾಕ್ ಹೋಗ್ತಾ ಇದ್ದೀನಿ. ಇವಾಗ ಅಡಲ್ಸೆಂಟ್ ಗರ್ಲ್ಸ್ ಕಿಶೋರಿಯರು ಯಾವ ರೀತಿ ಮಾಡಬೇಕಂದ್ರೆ ಈ ಕಿಶೋರಿ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಪ್ರೆಸ್ ಮಾಡಿ ಇವ್ರದ್ದು ಸೇಮೇ 3 ಚುಕ್ಕಿ ಮೇಲೆ ಪ್ರೆಸ್ ಮಾಡಿ ಕ್ರಿಯೇಟ್ ಆ್ಯಂಡ್ ರಿಟ್ರೀವ್ ಅಬಾ ಅಂತಿದೆ. ಕ್ರಿಯೇಟು ಸಿಂಪಲ್ ಇದೆ ಇದು. ಇಲ್ಲಿ ಅಗ್ರಿ ಮಾಡಿಕೊಳ್ಬೇಕು. ಅದೆಲ್ಲ ಮಾಹಿತಿ ಬರುತ್ತೆ. ಕೆಳಗಡೆ ವೆರಿಫೈ ಮಾಡಬೇಕು. ಈ ರೀತಿಯಾಗಿ ಅಬಾ ಐ ಡಿ ಫಲಾನುಭವಿ ಕ್ರಿಯೇಟ್ ಮಾಡ್ಬೋದು. ನೋಡಿ, ಇಂದಿನ ವಿಡಿಯೋದಲ್ಲಿ ನಾವು ಗರ್ಭಿಣಿಯರಿಗೆ, ಬಾಣಂತಿಯರಿಗೆ, 0 ರಿಂದ 6 ತಿಂಗಳ ಮಕ್ಕಳಿಗೆ, 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಮತ್ತು 3 ರಿಂದ 6 ವರ್ಷದ ಮಕ್ಕಳಿಗೆ ಮತ್ತು ಕಿಶೋರರಿಗೆ ಅಬಾ ಐ ಡಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಆದ್ದರಿಂದ ನಿಮ್ಮ ಪೋಷನ್ ಟ್ರ್ಯಾಕರ್ನಲ್ಲಿ ದಾಖಲಾಗಿರುವ ಎಲ್ಲ ಫಲಾನುಭವಿಗೆ ಅಬಾ ಐ ಡಿಯನ್ನು ಕ್ರಿಯೇಟ್ ಮಾಡಬೇಕಾಗಿ ವಿನಂತಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ತೆ.